ಚೊಚ್ಚಲ ಬಾರಿಗೆ ಚಾಂಪಿಯನ್ ಪಟ್ಟಕ್ಕೇರುವಂತ ನಿರೀಕ್ಷೆಯಲ್ಲಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಈ ಸಲ ಎಲ್ಲರೂ ಕೂಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಆರ್ಡರ್ ಸೂಪರ್ ಆಗಿದೆ. ಆದರೆ ಅಭಿಮಾನಿಗಳಿಗೆ ಮಾತ್ರ ಅದೊಬ್ಬ ಆಟಗಾರನ ಮೇಲೆ ಸಿಟ್ಟಿದೆ. ಚಾನ್ಸ್ ಕೊಟ್ಟಿದ್ದು ಸಾಕು, ಬೇರೆಯವರಿಗೆ ಅವಕಾಶ ಕೊಡಿಯುತ್ತಿದ್ದಾರೆ. ಅಷ್ಟಕ್ಕೂ ಯಾರು ಆ ಆಟಗಾರ, ಅವರ ಪ್ರದರ್ಶನ ಹೇಗಿದೆ, ಅಭಿಮಾನಿಗಳು ಸಿಟ್ಟಾಗ್ತಾ ಇರೋದು ಯಾಕೆ ಇರೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಫಿಲ್ ಸಾಲ್ಟ್ ಪವರ್ ಪ್ಲೇ ಪವರ್ ಹಿಟ್ಟರ್, ವಿರಾಟ್ ಕೊಹ್ಲಿ ಕನ್ಸಿಸ್ಟೆನ್ಸಿ ಪ್ಲೇಯರ್, ಇನ್ನು ರಜತ್ ಪಾಟಿದಾರ್, ದೇವದತ್ ಪಡಿಕ್ಕಲ್, ಜಿತೇಶ್ ಶರ್ಮಾ ಮಿಡಲ್ ಆರ್ಡರ್ನ ಸ್ಟ್ರೆಂತ್, ಟಿಮ್ ಡೇವಿಡ್ ಅಂತೂ ಡೆತ್ ಓವರ್ ಸ್ಪೆಷಲಿಸ್ಟ್. ಉಳಿದಂತೆ ಯಶ್ ದಯಾಳ್, ಜೋಸ್ ಹ್ಯಾಜಲ್ವುಡ್, ಕೃನಾಲ್ ಪಾಂಡ್ಯ, ಭುವನೇಶ್ವರ್ ಕುಮಾರ್ ಬೌಲಿಂಗ್ನಲ್ಲಿ ಅಟ್ಯಾಕ್ ಮಾಡ್ತಿದ್ದಾರೆ. ಆದರೆ ಇವರೆಲ್ಲರ ಮುಂದೆ ಡಲ್ ಆಗಿ ಕಾಣಿಸ್ತಾ ಇರೋದು ಮಾತ್ರ ಲಿಯಾಮ್ ಲಿವಿಂಗ್ಸ್ಟನ್. ಅವರಿಗೆ ಕೊಟ್ಟಿರುವಂಥ ಹಣಕ್ಕೂ ಅವರ ಪ್ರದರ್ಶನಕ್ಕೂ ಮ್ಯಾಚೇ ಆಗ್ತಾ ಇಲ್ಲ. ಬ್ಯಾಟಿಂಗ್ನಲ್ಲೂ ನಿರೀಕ್ಷಿತ ಪ್ರದರ್ಶನ ಬರ್ತಾ ಇಲ್ಲ, ಬೌಲಿಂಗ್ನಲ್ಲೂ ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ನೀಡ್ತಾ ಇಲ್ಲ. ಸೊ ಹೀಗಾಗಿ ಬೆಟರ್ ಆಪ್ಷನ್ ಅಂದರೆ ಲಿಯಾಮ್ರನ್ನ ಪ್ಲೇಯಿಂಗ್ 11ನಿಂದ ಕೈಬಿಟ್ಟು ಬೇರೆಯವರಿಗೆ ಅವಕಾಶ ಕೊಡಿಯುತ್ತಿದ್ದಾರೆ ಅಭಿಮಾನಿಗಳು. ಅದಕ್ಕೆ ಕಾರಣ ಅವರ ಪ್ರದರ್ಶನವೇ ಆಗಿದೆ. 8.75 ಕೋಟಿ ರೂಪಾಯಿ ಸಂಭಾವನೆ, ಪ್ರದರ್ಶನ ಮಾತ್ರ ಸಪ್ಪೆ. ಲಿಯಾಮ್ ಲಿವಿಂಗ್ಸ್ಟನ್ RCB ತಂಡದ ದುಬಾರಿ ಆಟಗಾರ. ಆಲ್ರೌಂಡರ್ ಪ್ರದರ್ಶನಕ್ಕಾಗಿ ಇವರ ಮೇಲೆ ಫ್ರಾಂಚೈಸಿ ಸಾಕಷ್ಟು ದುಡ್ಡನ್ನು ಸುರಿದಿತ್ತು. ಆದರೆ ಪ್ರದರ್ಶನ ಮಾತ್ರ ಎಕ್ಸ್ಪೆಕ್ಟೇಷನ್ ಲೆವೆಲ್ನ ರೀಚ್ ಆಗ್ತಾ ಇಲ್ಲ. ಫಾರ್ಮ್ ಕಂಡುಕೊಳ್ಳೋಕೆ ಇನ್ನೂ ಕೂಡ ಒದ್ದಾಡ್ತಾ ಇದ್ದಾರೆ. IPL ಮೆಗಾ ಹರಾಜಿನಲ್ಲಿ ಫ್ರಾಂಚೈಸಿ ಇವರಿಗೆ ಬರೋಬ್ಬರಿ 8.75 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಆದರೆ 18ನೇ ಆವೃತ್ತಿಯ IPLನಲ್ಲಿ ತಮ್ಮ ಸ್ಥಿರ ಪ್ರದರ್ಶನ ನೀಡುವಲ್ಲಿ ವಿಫಲರಾಗ್ತಾ ಇದ್ದಾರೆ. ಲಿಯಾಮ್ ಈ ಬಾರಿ ಆಡಿದಂಥ 6 ಪಂದ್ಯಗಳಲ್ಲಿ ಸೇರಿ ಒಟ್ಟಾರೆಯಾಗಿ 83 ರನ್ಗಳನ್ನು ಕಲೆ ಹಾಕಿದ್ದಾರೆ. ಅದರಲ್ಲೂ ಗುಜರಾತ್ ಟೈಟನ್ಸ್ ವಿರುದ್ಧ 54 ರನ್ ಸಿಡಿಸಿದ್ದೇ ಇವರ ಬೆಸ್ಟ್ ಪರ್ಫಾರ್ಮೆನ್ಸ್. ಆ ನಂತರ ಯಾವುದೇ ಪಂದ್ಯದಲ್ಲೂ ಕೂಡ ಅಬ್ಬರಿಸಿಲ್ಲ. ಈ ಸೀಸನ್ನಲ್ಲಿ 20.75 ಸರಾಸರಿಯಲ್ಲಿ ರನ್ ಕಲೆ ಹಾಕಿದ್ದಾರೆ. ಅದು ಕೂಡ 133.87 ಸ್ಟ್ರೈಕ್ ರೇಟ್ನಲ್ಲಿ. ಇನ್ನು ಬೌಲಿಂಗ್ನಲ್ಲಿ ಆಡಿದಂಥ 6 ಪಂದ್ಯಗಳಿಂದ ಕೇವಲ 9 ಓವರ್ಗಳನ್ನು ಬೌಲ್ ಮಾಡಿದ್ದಾರೆ. ಈ ವೇಳೆ 8.44 ಸರಾಸರಿಯಲ್ಲಿ 76 ರನ್ಗಳನ್ನು ಬಿಟ್ಕೊಟ್ಟಿದ್ದಾರೆ. 2 ವಿಕೆಟ್ಗಳನ್ನು ಮಾತ್ರ ಬೇಟೆಯಾಡಿದ್ದಾರೆ. ಇಂಗ್ಲೆಂಡ್ನ ಆಲ್ರೌಂಡರ್ ಲಿಯಾಮ್ ಲಿವಿಂಗ್ಸ್ಟನ್. ಅಷ್ಟಕ್ಕೂ ಈ ಲಿವಿಂಗ್ಸ್ಟನ್ ಇಂಗ್ಲೆಂಡ್ನ ಬಲಗೈ ಬ್ಯಾಟ್ಸ್ಮನ್ ಆಗಿದ್ದು, ಬಲಗೈ ಲೆಗ್ ಬ್ರೇಕ್ ಮತ್ತು ಆಫ್ ಸ್ಪಿನ್ ಬೌಲಿಂಗ್ ಅನ್ನು ಮಾಡ್ತಾರೆ. 32 ವರ್ಷದ ಇವರು T20 ಸ್ಪೆಷಲಿಸ್ಟ್ ಲಿಸ್ಟ್ನಲ್ಲೂ ಕೂಡ ಇದ್ದವರು. 2015ರಲ್ಲಿ ತಮ್ಮ ಕ್ಲಬ್ ತಂಡವಾದ ನಾಟ್ವಿಚ್ ಪರ 138 ಎಸೆತಗಳಲ್ಲಿ 356 ರನ್ ಗಳಿಸುವ ಮೂಲಕ ಸದ್ದು ಮಾಡಿದವರು. ಇನ್ನು 2019ರಲ್ಲಿ ರಾಜಸ್ಥಾನ ರಾಯಲ್ಸ್ ಪರ IPLಗೆ ಪದಾರ್ಪಣೆ ಮಾಡಿದ್ರು. ಆದರೆ ಕಳಪೆ ಪ್ರದರ್ಶನದಿಂದಾಗಿ 2020ರ ಸೀಸನ್ಗೂ ಮುಂಚೆಯೇ RR ತಂಡ ಇವರನ್ನ ರಿಲೀಸ್ ಮಾಡಿತ್ತು. ಆ ಬಳಿಕ 2021ರಲ್ಲಿ ಮತ್ತೆ RR ತಂಡವೇ 75 ಲಕ್ಷಕ್ಕೆ ಖರೀದಿ ಮಾಡಿತ್ತು. ಆನಂತರ 2022ರಲ್ಲಿ ಪಂಜಾಬ್ ತಂಡ ಬರೋಬ್ಬರಿ 11.5 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿತ್ತು. ಅಲ್ಲಿಂದ ಮುಂದಿನ 3 ವರ್ಷಗಳ ಕಾಲ ಅಷ್ಟೇ ಬೆಲೆಗೆ ಉಳಿಸ್ಕೊಂಡಿತ್ತು. ಆದರೆ ಕಳೆದ ಸೀಸನ್ನಲ್ಲಿ 7 ಪಂದ್ಯಗಳಿಂದ ಬರೀ 111 ರನ್ಗಳನ್ನು ಮಾತ್ರ ಕಲೆ ಹಾಕಿದ್ರು, 3 ವಿಕೆಟ್ ಅಷ್ಟೇ ಪಡೆದಿದ್ರು. ಹೀಗಾಗಿ ಮೆಗಾ ಹರಾಜಿಗೂ ಮುನ್ನ ಪಂಜಾಬ್ ತಂಡ ಇವರನ್ನ ರಿಲೀಸ್ ಮಾಡಿತ್ತು. ಈ ವೇಳೆ ಮೆಗಾ ಹರಾಜಿನಲ್ಲಿ RCB ಫ್ರಾಂಚೈಸಿ 8.75 ಕೋಟಿ ರೂಪಾಯಿ ನೀಡಿ ಖರೀದಿ ಮಾಡಿದೆ. ಆದ್ರೀಗ ಅಷ್ಟೊಂದು ಹಣ ಕೊಟ್ಟಿದ್ದು ವ್ಯರ್ಥವಾಯ್ತಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ಬೌಲಿಂಗ್ ಮತ್ತು ಬ್ಯಾಟಿಂಗ್ ಎರಡರಲ್ಲೂ ಕೂಡ ಇಂಪ್ರೆಸಿವ್ ಇನ್ನಿಂಗ್ಸ್ ಬರ್ತಾ ಇಲ್ಲ. ಹಾಗಂತ ಈ ದುಬಾರಿ ಮೊತ್ತಕ್ಕೆ ಸೇಲಾದ ಆಟಗಾರರಲ್ಲಿ ಇವರೊಬ್ಬರೇ ಫ್ಲಾಪ್ ಆಗಿಲ್ಲ. ಈ ಸೀಸನ್ನಲ್ಲಿ ಸಾಕಷ್ಟು ಜನ ಕೈ ತುಂಬಾ ಹಣ ಪಡೆದು ಫ್ಲಾಪ್ ಶೋ ಕೊಡ್ತಿದ್ದಾರೆ. ಕೈ ತುಂಬಾ ಹಣ, ಪ್ರದರ್ಶನ ಮಾತ್ರ ಲೆಕ್ಕಕ್ಕಿಲ್ಲ. ಈ ಬಾರಿಯ IPLನಲ್ಲಿ ಕೋಟಿ ವೀರರೇ ಫ್ಲಾಪ್ ಆಗ್ತಾ ಇರೋದು ಅಚ್ಚರಿ ಮೂಡಿಸಿದೆ. ಅದರಲ್ಲೂ 27 ಕೋಟಿ ರೂಪಾಯಿ ಪಡೆದ ರಿಷಬ್ ಪಂತ್ IPL ಇತಿಹಾಸದ ದುಬಾರಿ ಆಟಗಾರನಾಗಿದ್ರು. ಆದರೆ ಲಕ್ನೋ ತಂಡದ ಕ್ಯಾಪ್ಟನ್ ಆಗಿ ಕಣಕ್ಕಿಳಿತಾ ಇರುವಂತ ಪಂತ್ ಪ್ರಸಕ್ತ IPLನಲ್ಲಿ 103 ರನ್ಗಳನ್ನು ಮಾತ್ರ ಗಳಿಸಿದ್ದಾರೆ. ಅದು ಕೂಡ 7 ಪಂದ್ಯಗಳನ್ನಾಡಿ. ಹಾಗೆ ಇಂಗ್ಲೆಂಡ್ ತಂಡದ ಸ್ಟಾರ್ ಆಟಗಾರ ಸ್ಯಾಮ್ ಕರನ್ಗೆ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ 2.40 ಕೋಟಿ ರೂಪಾಯಿ ನೀಡಿತ್ತು. ಚೆನ್ನೈ ಪರ ಈವರೆಗೆ 7 ಪಂದ್ಯಗಳಲ್ಲಿ ಆಡುವ ಅವಕಾಶ ಪಡೆದಿದ್ದು 12 ರನ್ ಅಷ್ಟೇ ಬಾರಿಸಿದ್ದಾರೆ. ಕಳೆದ ಆವೃತ್ತಿಯಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ಆಡಿ ಸೈ ಎನಿಸಿಕೊಂಡಿದ್ದ ಜೇಕ್ ಫ್ರೇಜರ್ ಮೆಕ್ಗುರ್ಕ್ರನ್ನ ಈ ಸಲ 9 ಕೋಟಿ ರೂಪಾಯಿ ನೀಡಿ ತಂಡದಲ್ಲಿ ಉಳಿಸ್ಕೊಂಡಿತ್ತು. ಆದರೆ ಕಳಪೆ ಫಾರ್ಮ್ನಲ್ಲಿರುವಂಥ ಇವರು ಡೆಲ್ಲಿ ಪರ 6 ಪಂದ್ಯಗಳನ್ನಾಡಿ ಜಸ್ಟ್ 55 ರನ್ ಬಾರಿಸಿದ್ದಾರೆ. ಈ ವೇಳೆ ಇವರ ಸ್ಟ್ರೈಕ್ ರೇಟ್ನಲ್ಲಿ 105ರ ಆಸುಪಾಸ್ ಅಷ್ಟೇ ಇದೆ. ಅಲ್ಲದೆ SRH ವಿರುದ್ಧ 38 ರನ್ ಬಾರಿಸಿದ್ದು ಬಿಟ್ರೆ ಉಳಿದಿದ್ದೆಲ್ಲ ಸಿಂಗಲ್ ಡಿಜಿಟ್ ನಂಬರ್ಸ್. ಅಷ್ಟೇ ಅಲ್ಲದೆ ಡ್ವೇನ್ ಕಾನ್ವೆ ಹಾಗೆ ಮ್ಯಾಕ್ಸ್ವೆಲ್ ಕೂಡ ಇವರ ಲಿಸ್ಟ್ನಲ್ಲೇ ಇದ್ದಾರೆ. ಕೋಟಿಗಳ ಲೆಕ್ಕದಲ್ಲಿ ಹಣ ಪಡೆದರೂ ಕೂಡ ಪರ್ಫಾರ್ಮೆನ್ಸ್ ಮಾತ್ರ ಚಿಲ್ಲರೆ ಎನ್ನುವಂತಿದೆ.
ಒಟ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದಲ್ಲಿ ಎಲ್ಲರೂ ಸೈ ಎನಿಸಿಕೊಳ್ತಾ ಇದ್ರೆ ಲಿಯಾಮ್ ಲಿವಿಂಗ್ಸ್ಟನ್ ಮಾತ್ರ ಕೊಂಚ ಡಲ್ ಅನಿಸ್ತಾ ಇದ್ದಾರೆ. ಸೊ ಮುಂದಿನ ಪಂದ್ಯಗಳಲ್ಲಿ ಫ್ರಾಂಚೈಸಿ ಇವರಿಗೆ ಚಾನ್ಸ್ ಕೊಡುತ್ತಾ ಅಥವಾ ಬೇರೆಯವರಿಗೆ ಮಣೆ ಹಾಕ್ತಾರಾ ಅನ್ನೋದನ್ನ ಕಾದ್ ನೋಡಬೇಕು. ನಿಮ್ಮ ಪ್ರಕಾರ ಮುಂದಿನ ಪಂದ್ಯಗಳಲ್ಲಿ ಲಿಯಾಮ್ ರನ್ನ ಆಡಿಸಬೇಕಾ ಅಥವಾ ಬೇರೆಯವರಿಗೆ ಚಾನ್ಸ್ ಕೊಡಬೇಕಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನು ಫಾಲೋ ಮಾಡಿ. ನಮಸ್ಕಾರ.